ನಮಸ್ಕಾರ ವೀಕ್ಷಕರೇ, ಶಿವನ ಶಕ್ತಿಯ ಪೀಠಗಳ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ಸಾಂಸ್ಕೃತಿಕ ನಗರಿ ಮೈಸೂರು. ಕರ್ನಾಟಕದ ಸಾಂಸ್ಕೃತಿಕ ಹೃದಯ ಎಂದು ಕರೆಯಲಾಗುವ ಮೈಸೂರು ಶತಮಾನಗಳಿಂದ ಕಲೆ, ಸಂಪ್ರದಾಯ, ನೃತ್ಯ, ಸಂಗೀತ ಮತ್ತು ರಾಜ ಸಂಸ್ಕೃತಿಗೆ ಪ್ರಸಿದ್ಧವಾಗಿದೆ. ಜೊತೆಗೆ ಕರಕುಶಲ, ಜಾನಪದ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಮೈಸೂರು ಅನನ್ಯ ಕೇಂದ್ರವಾಗಿದೆ. ಈ ಮೈಸೂರು ಸಂಸ್ಥಾನದ ಅಧಿದೇವತೆ ಚಾಮುಂಡೇಶ್ವರಿ ದೇವಿಯೇ ಆಗಿದ್ದರೂ ಮೈಸೂರಿನ ಪ್ರಾಂತ್ಯವನ್ನು ಕಾಯುವವಳು ಕೋಟೆ ಮಾರಮ್ಮ. ಈ ಕೋಟೆ ಮಾರಮ್ಮನ ದೇವಾಲಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದು ನಮ್ಮ ಶಕ್ತಿಪೀಠಗಳಲ್ಲಿ ಮೊದಲನೆಯ ಗ್ರಾಮ ದೇವತೆಯ ದೇಗುಲವಾಗಿದ್ದು, ಸಂಪೂರ್ಣ ಮೈಸೂರು ಸಂಸ್ಥಾನವನ್ನು ರಕ್ಷಿಸುತ್ತಿರುವ ರಕ್ಷಣಾ ಮಾತೆಯ ದೇವಾಲಯವಿದಾಗಿದೆ. ವೀಕ್ಷಕರೇ, ಈಕೆಯನ್ನು ಮೂಲತಃ ಬಿಸಿಲು ಮಾರಮ್ಮನೆಂದು ಕರೆಯುತ್ತಿದ್ದು, ಮೈಸೂರಿನ ಕೋಟೆಯನ್ನು ಕಾಯುವ ಕಾರಣ ಈಕೆಯನ್ನು ಕೋಟೆ ಬಿಸಿಲು ಮಾರಮ್ಮನೆಂದು ಕರೆಯಲಾಗುತ್ತದೆ. ದೇವಿಯ ದೇಗುಲವು ಅರಮನೆಯ ಗೋಡೆಯ ಸಮೀಪದಲ್ಲೇ ಇದ್ದು, ಕೋಟೆಯನ್ನು ರಕ್ಷಿಸಲು ಈ ದೇವಿಯು 4 ದಿಕ್ಕಿನಲ್ಲೂ ಮುಖ ಮಾಡಿ ಕುಂತಿರುವ ಭಂಗಿಯಲ್ಲಿ ಕಾಣಸಿಗುತ್ತಾಳೆ. ಲಿಂಗ ರೂಪದಲ್ಲಿ ಸ್ಥಾಪಿತವಾಗಿರುವ ಗ್ರಾಮ ದೇವತೆಯನ್ನು ಇಲ್ಲಿನ ಜನರು ಬಿಸಿಲು ಮಾರಮ್ಮ, ಕೋಟೆ ಮಾರಮ್ಮ, ಮಹಾಶಕ್ತಿ ಮಾರಮ್ಮ, ದೊಡ್ಡ ಮಾರಮ್ಮ, ಚಿಕ್ಕ ಮಾರಮ್ಮನೆಂದು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ. ಸ್ವಯಂ ಒಡೆಯರಿಂದಲೇ ಪೂಜಿಸಲ್ಪಡುವ ದೇವಿ ಇವಳಾಗಿದ್ದು, ಮೈಸೂರಿನ ಸಂಸ್ಥಾನಕ್ಕೆ ಯಾವುದೇ ರೀತಿಯ ರೋಗ ರುಜಿನಗಳು ಬಾರದಂತೆ ದೇವಿಯು ರಕ್ಷಣೆ ನೀಡುತ್ತಿದ್ದಾಳೆ. ಇನ್ನು ದೇವಾಲಯದ ವಿಶೇಷತೆಯ ಬಗ್ಗೆ ನೋಡುವುದಾದರೆ, ಪ್ರತಿದಿನವೂ ಮಾರಮ್ಮ ದೇವಿಗೆ ವಿಶೇಷ ಅಭಿಷೇಕವನ್ನು ನಾವು ಕಾಣಬಹುದಾಗಿದೆ. ಬೇವು, ಎಳನೀರು, ಅರಿಶಿಣದ ನೀರು, ಕುಂಕುಮ, ಹಾಲು, ಮೊಸರು ಇತ್ಯಾದಿ ಪದಾರ್ಥಗಳಿಂದ ವರ್ಷದ ಪ್ರತಿದಿನವೂ ದೇವಿಗೆ ಅಭಿಷೇಕವು ನಡೆಯುತ್ತದೆ. ಮುಖ್ಯ ವಿಷಯದ ಬಗ್ಗೆ ನೋಡುವುದಾದರೆ, ದೇವಿಯು ಬಿಸಿಲು ಮಾರಮ್ಮನ ರೂಪದಲ್ಲಿ ನೆಲೆಸಿರುವ ಕಾರಣ ಈಕೆಯು ಅತಿ ರೌದ್ರಳಾಗಿರುವುದರಿಂದ ಭಕ್ತರು ಈಕೆಯನ್ನು ತಂಪು ಮಾಡಲು ಅರಳೆಣ್ಣೆ, ಎಳನೀರಿನಂತಹ ಅಭಿಷೇಕವನ್ನು ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿದಿನವೂ ಬಿಸಿಲಿನಲ್ಲಿ ಒಣಗುತ್ತಾ, ಮಳೆಯಲ್ಲಿ ನೆಲೆಯುತ್ತಾ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿರುವ ದೇವಿಯು ಸಂಪೂರ್ಣ ಮೈಸೂರಿನ ರಕ್ಷಣೆ ಮಾಡುತ್ತಾ ರಕ್ಷಣಾ ದೇವಿಯಾಗಿ ಎಲ್ಲರ ಮಾತೆಯಾಗಿ ನೆಲೆಸಿದ್ದಾಳೆ. ಜೊತೆಗೆ ಈ ಒಂದು ದೇಗುಲದಲ್ಲಿ ವಿಶೇಷವಾಗಿ ತಮ್ಮ ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ದೇವಿಗೆ ವಿಶೇಷವಾಗಿ ಉಪ್ಪು ಮತ್ತು ಕಣ್ಣು ಕಪ್ಪನ್ನು ದೇವಿಗೆ ಸಮರ್ಪಣೆ ಮಾಡಲಾಗುತ್ತದೆ. ಇದರಿಂದ ಮನುಷ್ಯರಿಗೆ ಇರುವಂತಹ ದೃಷ್ಟಿದೋಷವು ಪರಿಹಾರವಾಗಿ ಭಕ್ತರು ಸಮೃದ್ಧಿಯುತವಾದ ಜೀವನ ಮಾಡಲು ಇದು ಸಹಾಯಕವಾಗಿದೆ. ವೀಕ್ಷಕರೇ, ಇನ್ನಿತರ ಗ್ರಾಮ ದೇವತೆ ದೇಗುಲದಲ್ಲಿ ದೇವಿಗೆ 1 ಅಥವಾ 3 ದಿನಗಳ ಕಾಲ ಹಬ್ಬವನ್ನು ಆಚರಣೆ ಮಾಡುವುದಾದರೆ, ಕೋಟೆ ಬಿಸಿಲು ಮಾರಮ್ಮನ ದೇವಾಲಯದಲ್ಲಿ ಸತತ 1 ತಿಂಗಳುಗಳ ಕಾಲ ಮಾರಮ್ಮನ ಜಾತ್ರೆಯನ್ನು ಮಾಡಲಾಗುತ್ತದೆ. ಸಂಪೂರ್ಣ ಮೈಸೂರಿನ ಸಮಸ್ತ ಜನರು ಪ್ರತಿದಿನವೂ ದೇವಿಗೆ ವಿಶೇಷ ತಂಬಿಟ್ಟು ಹಾಗೂ ತಂಬಿಟ್ಟಿನ ಆರತಿ ಮಡೆಯನ್ನು ಒಯ್ದು 1 ತಿಂಗಳುಗಳ ಕಾಲ ದೇವಿಗೆ ಕವಚವನ್ನು ತೊಡಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗುತ್ತದೆ. ಇದು ಈ ಕೋಟೆ ಮಾರಮ್ಮನ ದೇವಾಲಯದಲ್ಲಿ ಕಂಡುಬರುವ ಮುಖ್ಯ ವಿಶೇಷತೆಯಾಗಿದೆ. ಇಲ್ಲಿ ಆಗಮಿಸುವಂತಹ ಪ್ರತಿ ಭಕ್ತಾದಿಗಳು ತಾವೇ ತಮ್ಮ ಕೈಯಾರೆ ದೇವಿಯ ಪೂಜೆ ಪುನಸ್ಕಾರವನ್ನು ಮಾಡಬಹುದಾಗಿದೆ. ದೇವಿಯ ಗರ್ಭಗುಡಿಗೆ ಪ್ರವೇಶ ಮಾಡಿದ ಬಳಿಕ ಎಲ್ಲ ಮಂಗಳ ದ್ರವ್ಯಗಳಿಂದ ದೇವಿಗೆ ಪೂಜೆ ಪುನಸ್ಕಾರವನ್ನು ಸ್ವತಃ ಮಾಡಬಹುದಾಗಿದೆ. ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಸುಣ್ಣದಕೇರಿಯ ಗ್ರಾಮಸ್ಥರು ದೇವಿಗೆ ಪ್ರತಿದಿನವೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾರೆ. ತಮ್ಮ ಜೀವನವನ್ನು ದೇವಿಯ ಮುಂದೆ ಸೇವೆ ಮಾಡುತ್ತಾ ಕಳೆಯುತ್ತಿರುವ ಈ ಒಂದು ಗ್ರಾಮಸ್ಥರು ಪ್ರತಿದಿನವೂ ದೇವಿಗೆ ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಜೊತೆಗೆ ಬರುವಂಥ ಭಕ್ತರಿಗೆ ದೇವಿಯ ಮಹಿಮೆ, ದೇಗುಲದ ವಿಶೇಷತೆಗಳ ಬಗ್ಗೆ ತಿಳಿಸುತ್ತಿದ್ದಾರೆ. ದೇವಿಯ ಮೂರ್ತಿಯ ಬಗ್ಗೆ ನೋಡುವುದಾದರೆ, ಇಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಾರಮ್ಮಳಿಗೆ 4 ಮುಖಗಳಿದ್ದು 4 ದಿಕ್ಕಿನಲ್ಲೂ ಈ ಒಂದು ಮೈಸೂರು ಸಂಸ್ಥಾನವನ್ನು ರಕ್ಷಣೆ ಮಾಡುತ್ತಿದ್ದಾಳೆ. ಇದರ ಸಂಕೇತವಾಗಿ ಇಲ್ಲಿ ಆಗಮಿಸುವಂತಹ ಪ್ರತಿ ಭಕ್ತಾದಿಗಳು 4 ದಿಕ್ಕಿನಲ್ಲೂ ದೇವಿಯನ್ನು ಆರಾಧಿಸುತ್ತಾರೆ. ಜೊತೆಗೆ ಈಕೆಯನ್ನು ಮೈಸೂರು ಚಾಮುಂಡೇಶ್ವರಿಯ ಸಹೋದರಿ ಎಂದು ಸಹ ಕೆಲವರು ಭಕ್ತರು ನಂಬಿದ್ದಾರೆ.